ಕಡೆ ಕೂತ್ಕೊಂಡಿದ್ದಾರೆ. ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ, ಯಾವ ರೀತಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಡೆಮೋ ಕೂಡ ಸರ್ ಅವ್ನು ಭಾಳ ಪ್ರಾಕ್ಟೀಸ್ ಮಾಡ್ಯಾನ, ವರ್ಲ್ಡ್ ರೆಕಾರ್ಡ್ ಮಾಡ್ಯಾನ. 3.25 ಸೆಕೆಂಡ್ ಅಲ್ಲಿ ಫಾಸ್ಟೆಸ್ಟ್ ABCD ಟೈಪ್ ಮಾಡಿದ. ಇದರಲ್ಲಿ ಹಿಂದೆ ಗುರುವಿರಲಿ ಎಂಬ ಗಾದೆ ಮಾತು ಸರ್. ನಮ್ಮ ಪ್ರತಿಯೊಬ್ಬ ಸ್ಟೂಡೆಂಟ್ ನಲ್ಲೂ ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ವಿದ್ಯಾರ್ಥಿಯ ಸಾಧನೆಯ ಬಗ್ಗೆ ಭಾರತ ದೇಶ ಕರ್ನಾಟಕ ರಾಜ್ಯ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಒಬ್ಬ ವಿದ್ಯಾರ್ಥಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ನೋಂದಿಸಿದ್ದಾನೆ. ಈ ವಿದ್ಯಾರ್ಥಿ ಹೆಸರು ಶ್ರೀ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್. ಚಿತ್ತಾಪುರ ತಾಲೂಕಿನ ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿದ್ಯಾರ್ಥಿಯಾಗಿದ್ದು, ಈ ವಿದ್ಯಾರ್ಥಿ ಈಗ ತನ್ನ ಟೈಪಿಂಗ್ ಮೂಲಕ ಪ್ರಪಂಚದಲ್ಲಿಯೇ ತನ್ನ ಹೆಸರನ್ನು ಹಾಗೂ ತನ್ನ ತಂದೆ ತಾಯಿ, ತನ್ನ ಶಿಕ್ಷಕರು ಹಾಗೂ ತಾನು ಕಲಿಯುತ್ತಾ ಬೆಳೆದ ಶಿಕ್ಷಣ ಕೇಂದ್ರದ ಹೆಸರನ್ನು ಸಂಪೂರ್ಣ ಪ್ರಪಂಚಕ್ಕೆ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾನೆ. ಈ ವಿದ್ಯಾರ್ಥಿಯಾದ ಶ್ರೀ ಶಶಾಂಕ್ ಸಜ್ಜನ್ ನಮ್ಮ ಸಂಸ್ಥೆಯಾದ ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಚಿತ್ತಾಪುರದಲ್ಲಿ 6 ತಿಂಗಳ ಕೋರ್ಸ್ ಅನ್ನು ಸಂಪೂರ್ಣಗೊಳಿಸುವ ಸಮಯದಲ್ಲಿ ಆತನಲ್ಲಿರುವ ಟೈಪಿಂಗ್ ಕೌಶಲ್ಯವನ್ನು ನೋಡಿದ ಆತನ ಶಿಕ್ಷಕರು ಅವನಿಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಲು ಪ್ರೋತ್ಸಾಹಿಸಿದರು. ಅದಕ್ಕಾಗಿ ಶ್ರೀ ಶಶಾಂಕ್ ಸಜ್ಜನ್ ಮತ್ತು ಅವರ ಶಿಕ್ಷಕರಾದ ಶ್ರೀ ಸುಧೀರ್ ಕಟಕೆ ಅವರು ತುಂಬಾ ಪರಿಶ್ರಮ ಮಾಡಿದರು. ಅದರ ಪ್ರತಿಫಲವಾಗಿ ಶ್ರೀ ಶಶಾಂಕ್ ಅವರು ಈಗ ಫಸ್ಟ್ ಟೈಮ್ ಟು ಟೈಪ್ ದ ಆಲ್ಫಾಬೆಟ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ. ಇಂಥ ಅದ್ಭುತವಾದ ಅವರ್ಣನೀಯ ಸಾಧನೆಯನ್ನು ಮಾಡಿಸಿದ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಸಂಸ್ಥೆ ಹೆಸರು ಕಟಕೆ ಕಂಪ್ಯೂಟರ್ ತರಬೇತಿ ಕೇಂದ್ರ. ಚಿತ್ತಾಪುರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಶೇಷ ಕೋರ್ಸ್ಗಳ ಮೂಲಕ ಉತ್ತಮ ತರಬೇತಿ ನೀಡಿ ವಿದ್ಯಾರ್ಥಿಗಳನ್ನು ಆಧುನಿಕ ಸಮಾಜದಲ್ಲಿ ತಂತ್ರಜ್ಞಾನದ ಬಗ್ಗೆ ತಮ್ಮ ಜ್ಞಾನದ ಮೂಲಕ ಬೋಧಿಸಿ ಅವರನ್ನು ಜೀವನದಲ್ಲಿ ಬೆಳೆಸುವಲ್ಲಿ ಈ ಸಂಸ್ಥೆಯ ಮುಖ್ಯ ಪಾತ್ರ ವಹಿಸುತ್ತದೆ. ಶಶಾಂಕ್ ಅವರು ಲೈವ್ ಅಲ್ಲಿ ಕೂಡ ನೋಡಬಹುದು ಯಾವ ರೀತಿ ಗಿನ್ನಿಸ್ ರೆಕಾರ್ಡ್ ದಾಖಲೆ ಮಾಡಿದ್ದಾರೆ. ಅವರು ಕೂಡ ಇಲ್ಲಿ ನೋಡಬಹುದು ಸಿಸ್ಟಮ್ ಎದುರುಗಡೆ ಕೂತ್ಕೊಂಡಿದ್ದಾರೆ. ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ, ಯಾವ ರೀತಿ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಡೆಮೋ ಕೂಡ ತೋರಿಸಬಹುದು. ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ನಾವು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಇದ್ದೀವಿ. ಕಟಕೆ ಕಂಪ್ಯೂಟರ್ ಸೆಂಟರ್ ಅಂತ ಇದೆ. ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಇದೆ. ವಿದ್ಯಾರ್ಥಿಗಳೆಲ್ಲ ಓದ್ತಾ ಇಲ್ಲ, ಶಿಕ್ಷಣ ಕಡಿಮೆ ಇದೆ ಅದಂತ ಹೇಳ್ತಾ ಇರ್ತೀವಿ ನಾವೆಲ್ಲ. ಟಿವಿಯಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇರುತ್ತೆ. ಅದರಲ್ಲೇ ಒಬ್ಬರು ಸಾಧಕರು ಅಂತ ಬಂದಿದ್ದಾರೆ. ಅವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ, ಏನೇನು ಸಾಧನೆ ಮಾಡಿದ್ದಾರೆ, ಯಾವ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕೇಳೋಣ. ಅವರು ಗುರುಗಳಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಸುಧೀರ್ ಕಟ್ಕೆ ಅಂತ ಸರ್. ಸರ್ ನಿಮ್ಮ ಹುಡುಗ ಯಾವ ರೀತಿ ಟ್ಯಾಲೆಂಟ್ ಉಪಯೋಗ ಮಾಡಿಬಿಟ್ಟು ಯಾವ ರೀತಿ ಅಚೀವ್ಮೆಂಟ್ ಮಾಡಿದ್ದಾನೆ ಸರ್? ಸರ್ ನನ್ನ ಸ್ಟೂಡೆಂಟ್ ಬಂದ್ಬಿಟ್ಟು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾಂಪಿಟೇಷನ್ ಅಲ್ಲಿ ಮೊದಲ ಪ್ರೈಸ್ ಬಂದಿದೆ ಸರ್. ಅವ್ನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ದಾರೆ ಸರ್? ಸರ್ ಇದು ಆನ್ಲೈನ್ ಮೂಲಕ ಕಾಂಪಿಟೇಷನ್ ಇರುತ್ತೆ ಸರ್. ಆನ್ಲೈನ್ ಮೂಲಕ ಪಾರ್ಟಿಸಿಪೇಟ್ ಮಾಡಬೇಕ್ರಿ, ಆನ್ಲೈನ್ ಮೂಲಕನೇ ಸ್ಪರ್ಧೆ ಕೊಡ್ಬೇಕು ಸರ್. ಆ ಹುಡುಗ ಎಷ್ಟನೇ ಕ್ಲಾಸ್ ಇದ್ದಾನೆ ಸರ್? ಅವರು ಸರ್ ಆ ಹುಡುಗ ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು 15 ಸರ್. 10ನೇ ತರಗತಿ ಓದ್ತಾ ಇದ್ದಾನೆ ಸರ್. 10ನೇ ತರಗತಿ ಹೋಗ್ತಾ ಇದ್ದಾನೆ. ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ದಾನೆ, ಏನ್ ಕಾಂಪಿಟೇಷನ್ ಮಾಡಿದ್ದಾನೆ ಸರ್? ಆ ಹುಡುಗು ABCD ಅನ್ನ ಟೈಪಿಂಗ್, ABCD ಟೈಪಿಂಗ್ ನಲ್ಲಿ ಸರ್ ವಿತ್ ಸ್ಪೇಸ್ ಫಾಸ್ಟೆಸ್ಟ್, ಅದು ರೆಕಾರ್ಡ್ ಬಂದ್ಬಿಟ್ಟು ಸರ್ ಫಾಸ್ಟೆಸ್ಟ್ ಟೈಪಿಂಗ್ ಟೈಮ್ ಟು ಟೈಪ್ ದ ಆಲ್ಫಾಬೆಟ್ ಅಂತ ರೆಕಾರ್ಡ್ ಬಂದಿದೆ ಸರ್. ಅದು ಹೌದಾ ಸರ್? ಇದಕ್ಕಿಂತ ಮುಂಚೆ ಬೇರೆ ಬೇರೆ ರಾಜ್ಯದವರು ಅವರು ಯಾರಾದ್ರೂ ಕಾಂಪಿಟೇಷನ್ ಮಾಡಿದ್ರ ಸರ್? ಇದಕ್ಕಿಂತ ಮುಂಚೆ ತೆಲಂಗಾಣ ರಾಜ್ಯದ ಬಗ್ಗೆ ಒಬ್ಬರು ಇದ್ರು ಸರ್. ಅವ್ರ ರೆಕಾರ್ಡ್ ಅನ್ನ ನಮ್ಮ ವಿದ್ಯಾರ್ಥಿ ಬ್ರೇಕ್ ಮಾಡಿದ್ದಾನೆ ಸರ್. ನಮ್ಮ ವಿದ್ಯಾರ್ಥಿ ಹೆಸರು? ಸರ್ ನನ್ನ ವಿದ್ಯಾರ್ಥಿ ಹೆಸರು ಬಂದ್ಬಿಟ್ಟು ಶ್ರೀ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್ ಸರ್. ಸರ್ ಅವರು ಕೂಡ ಶಶಾಂಕ್ ತಂದೆ ಬಸಲಿಂಗಪ್ಪ ಸಜ್ಜನ್ ಅವರು ಅವರು ಕೂಡ ಇದ್ದಾರೆ. ಅವ್ರು ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ರು, ಯಾವ ರೀತಿ ಅಲ್ಲಿ ಪ್ರೆಷರ್ ಇತ್ತು, ಏನೇನ್ ಮಾಡಿದ್ರು ಅಂತ ಅವ್ರ ಬಾಯಿಂದನೇ ಕೇಳ. ಸರ್ ನಮಸ್ಕಾರ. ನಮಸ್ಕಾರ. ಯಾವ ರೀತಿ ಕಾಂಪಿಟೇಷನ್ ಮಾಡಿದ್ರೆ, ಏನೇನ್ ಮಾಡಿದ್ರ ಸರ್? ಅದು ಟೈಪಿಂಗ್ ಕಾಂಪಿಟೇಷನ್ ಇರ್ತದ್ರಿ. ಅದು ನಾವು ಆನ್ಲೈನ್ದಾಗ ಅಪ್ಲೋಡ್ ಮಾಡ್ಬೇಕ್ರಿ, ವಿಡಿಯೋ ಮಾಡಿ. ಎಷ್ಟು ನಿಮಿಷದಲ್ಲಿ ಇದು ಮಾಡಿದ್ರು ಸರ್? ಅದು ಪೈಲೆ ರೆಕಾರ್ಡ್ ಬಂದ್ಬಿಟ್ಟು 3.37 ಇತ್ರಿ. ತೆಲಂಗಾಣದವ್ರು ಒಬ್ಬರು ಮಾಡಿದ್ರು. ಅಂದ್ರೆ ಕಾಂಪಿಟೇಷನ್ ಅಲ್ಲಿ 3.37 ಅಲ್ಲಿ ಅವರು ತೆಲಂಗಾಣದವರು ಮುಂದುವರೆದಿದ್ರು. ಅವರು ರೆಕಾರ್ಡ್ ನ ನೀವು ಬ್ರೇಕ್ ಮಾಡಿದ್ರ? ನಾನು 3.25 ಸೆಕೆಂಡ್ಸ್ ನಲ್ಲಿ ಬ್ರೇಕ್ ಮಾಡಿದೆ. ಅಂದ್ರೆ ಅವರು 3.27 ಅಲ್ಲಿ ಇದ್ರು, ನೀವು 3.25 ಅಲ್ಲಿ ಬಂದಿದ್ದೀರಾ. 3.37, ನಾ 3.25 ನ ಬ್ರೇಕ್ ಮಾಡಿದ್ದೆ. ಬ್ರೇಕ್ ಮಾಡಿದ್ರೆ ತಂದೆ ತಾಯಿ ಸರ್ ಎಲ್ಲ ಹೆಲ್ಪ್ ಮಾಡ್ಯಾರ.
ಅದ್ರಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಮುಖಾಂತರ ಯಾವ ಕಾಂಪಿಟೇಷನ್ ಮಾಡ್ತೀರಾ, ಯಾವ ಹುಡುಗರಿಗೆ ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮುಂದೆ ಬರೋಕೆ ಒಂದು ಪ್ರೇರಣೆ ಕೊಡ್ತೀರಾ ಸರ್? ಸರ್ ನಮ್ಮ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸರ್ ಕಟ್ಕೆ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಚಿತ್ತಾಪುರ ಅಂತ ಸರ್. ನಮ್ಮ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿ ಕಾಂಪಿಟೇಷನ್ಸ್ ಮಾಡಿಸ್ತೀವಿ ಸರ್. ಅದ್ರಾಗ ಇದನ್ನು ಒಂದು ಬಂದ್ಬಿಟ್ಟು ಸರ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ನಮ್ಮ ವಿದ್ಯಾರ್ಥಿಯು ಕೂಡ ಒಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮುರಿಬೇಕಂತ ನಮ್ದು ಒಂದು ಆಶಯ ಇತ್ತು ಸರ್. ಆಶಯ ಇತ್ತು, ಅದ್ರ ಮುಖಾಂತರ ಆ ವಿದ್ಯಾರ್ಥಿ ಬ್ರೇಕ್ ಮಾಡೋದು ಸರ್. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಬ್ರೇಕ್ ಮಾಡೋರು ಸರ್. ಆಲ್ರೆಡಿ ರಿಸಲ್ಟ್ ಡಿಕ್ಲೇರ್ ಆಗೋದಿದೆ ಸರ್, ಕಮಿಂಗ್ ಸೂನಲ್ಲಿ ಅದನ್ನು ಆಗುತ್ತೆ ಸರ್. ಸರ್ ಈ ರೀತಿ ನೀವು ಏನೇನ್ ಮಾಡ್ತೀರಾ ಇವಾಗ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಅಥವಾ ಕಲಬುರಗಿ ಜಿಲ್ಲೆಗೆ ಒಂದು ಹೆಸರಾಗಂತ ಒಂದು ಕೊಡುಗೆ ಇದೆ ನಿಮ್ಮ ಇನ್ಸ್ಟಿಟ್ಯೂಟ್ ಮುಖಾಂತರ. ಇಡೀ ಯಾವ ಇದೇನು ಕರ್ನಾಟಕಕ್ಕೆ ಹೆಸರು ಆಗಿದೆಯಾ ಸರ್? ಇಂಡಿಯಾಕ್ಕೆ ಇದು ಫಸ್ಟ್ ರ್ಯಾಂಕ್ ಬಂದಿದೆ ಸರ್. ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಸರ್. ಇದು ಪ್ರಪಂಚದಲ್ಲಿಯೇ ಸರ್, ಪ್ರಪಂಚದಲ್ಲಿಯೇ ABCD ಸ್ಪೇಸ್ ಕೊಟ್ಟು 51 ಅಕ್ಷರಗಳು 3.25 ಸೆಕೆಂಡಲ್ಲಿ ಟೈಪ್ ಮಾಡಿದೆ ಸರ್. ಇದು ಬರೀ ಕರ್ನಾಟಕದ ಸಾಧನೆ ಅಲ್ಲ ಸರ್, ಇದು ಪ್ರಪಂಚದ ಸಾಧನೆ ಇದೆ ಸರ್. ಸರ್ ಈ ರೀತಿ ನಿಮ್ಗೆ ಸಾಧನೆ ಮಾಡಕ್ಕೆ ಹುಡುಗರನ್ನೆಲ್ಲ ಪ್ರೇರಣೆ ಕೊಟ್ಬಿಟ್ಟು ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ರ, ಅವ್ರಿಗೆಲ್ಲ ಈ ರೀತಿ ಮೋಟಿವೇಟ್ ಎಲ್ಲ ಮಾಡ್ತಾ ಇದ್ರ, ಸರ್ಕಾರ ಕಡೆಯಿಂದಾಗ್ಲಿ ಶಾಸಕರ ಕಡೆಯಿಂದಾಗ್ಲಿ ಸಚಿವರ ಕಡೆಯಿಂದ ನಿಮ್ಗೆ ಏನಾದ್ರು ಬಯಸ್ತೀರಾ ಸರ್? ಸರ್ ನನಗೇನಿಲ್ಲ ಸರ್, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಕ್ಕ ಸಾಕು. ಅವ್ರ ಕಡೆಯಿಂದ ಒಂದು ಪ್ರೇರಣೆ ಸಿಕ್ಕರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳು 90% ಹಳ್ಳಿ ಕಡೆಯಿಂದ ಸರ್. ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಸಿಗುತ್ತೆ ಸರ್. ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗ್ಲಿ, ನಾವು ಮುಂದೆ ಬರೋ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕಾಂಪಿಟೇಷನ್ ಮಾಡ್ಲಿ, ನಾನು ಅವ್ರಿಗೆ ಸಲಹೆ ಸಹಕಾರಗಳು ಮತ್ತು ಅವ್ರಿಗೆ ಏನಾದ ಒಂದು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಮತ್ತೇನಾದ್ರೂ ಹೇಳಲು ಬಯಸ್ತೀರಾ ಸರ್? ಸರ್ ಏನೂ ಇಲ್ಲ ಸರ್, ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ತಾಪುರ ತಾಲೂಕು ಭಾರತ ದೇಶದಲ್ಲಿ ಅಲ್ಲ ಸರ್, ಚಿತ್ತಾಪುರ ಪ್ರಪಂಚದಲ್ಲಿಯೇ ಇನ್ನೂ ಹಲವಾರು ವಿದ್ಯಾರ್ಥಿಗಳ ಮೂಲಕ ನಾವು ಸಾಧನೆ ಮಾಡಿ ಇನ್ನೂ ಎತ್ತರ ಮಟ್ಟಿಗೆ ನಮ್ಮ ಭಾಗ ಬೆಳಿಬೇಕು ಸರ್, ಕಲಬುರಗಿ ಭಾಗ ಬೆಳಿಬೇಕಂತ ನಮ್ದು ಆಶಯ ಇದೆ ಸರ್. ಸರ್ ಇದಿಷ್ಟು ಅವರು ಮಾತನಾಡಿರೋದು. ಸರ್ ದಯವಿಟ್ಟು ಈ ಕಡೆ ಸಚಿವರೇ ಗಮನ ಕೊಡಿ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಗಮನ ಕೊಡಿ, ಜಿಲ್ಲಾ ಉಸ್ತುವಾರಿ ಸಚಿವರೇ. ಇಂಥ ಗರೀಬ ಒಂದು ವ್ಯಕ್ತಿ ನಿಮ್ಮ ಕ್ಷೇತ್ರದ, ನಿಮ್ಮ ತವರು ಕ್ಷೇತ್ರದ ಹುಡುಗ ಒಂದು ಸಾಧನೆ ಮಾಡಿದರೆ, ಕಟ್ಟಿ ಇನ್ಸ್ಟಿಟ್ಯೂಟ್ ಇಂದ ಸಾಧನೆ ಮಾಡಿದ್ದಾರೆ, ಗಿನ್ನಿಸ್ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ, ತೆಲಂಗಾಣದವರಿಗೆ ಬ್ರೇಕ್ ಮಾಡಿಬಿಟ್ಟು ನಿಮ್ಮ ಕ್ಷೇತ್ರದ ಹುಡುಗ ಒಂದು ಸಾಧನೆ ಮಾಡಿದ್ದಾರೆ. ಅವರು ಕೂಡ ನಾವು ನಮ್ಮ ಮಾಧ್ಯಮ ಮುಖಾಂತರ ತಮ್ಮ ಮನವಿ ಮಾಡ್ಕೊಳ್ಳೋದೇನಂದ್ರೆ ಇಂಥವರಿಗೆ ಕರೆದ್ಬಿಟ್ಟು ಒಂದು ಸನ್ಮಾನ, ಒಂದು ಪುರಸ್ಕಾರ ಕೊಟ್ರೆ ನೀವು ಮುಂದೆ ಬರೋ ದಿನಗಳಲ್ಲಿ ಜನರಿಗೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಟ್ ಆಗುತ್ತೆ, ವಿದ್ಯಾರ್ಥಿಗಳು ಓದಲು ಹೆಚ್ಚಿನ ಆಸಕ್ತಿ ಉಳಿಸ್ತಾರೆ. ಈಗ ನಾವು ಹೆಚ್ಚಿನ ಆಸಕ್ತಿ ಯಾರ ವಿದ್ಯಾರ್ಥಿಗಳು ಯಾವ ರೀತಿ ಇದಾರೆಪ್ಪ ಅಂದ್ರೆ ಹುಬ್ಳಿ, ಧಾರವಾಡ ಮತ್ತು ಬಿಜಾಪುರ ಕಡೆ ಇದ್ದಾರೆ ಅಂತ ಹೇಳ್ತೀವಿ. ಗುಲ್ಬರ್ಗಾದಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದು ಕಮಲದಲ್ಲಿ ಒಂದು ಕೆಸರಿನಲ್ಲಿ ಕಮಲ ಆಳುತ್ತೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅಂದ್ರೆ ಈಗ ಕಟ್ಟಿಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಕೆಸರಿನಲ್ಲಿ ಕಮಲ ಅಂತ ಇಡೀ ವರ್ಲ್ಡ್ ನಲ್ಲಿ ಏನದಪ್ಪ ಅಂದ್ರೆ ಒಂದು ಹೆಸರು ಮಾಡಿದ್ದಾರೆ. ದಯವಿಟ್ಟು ಇವರಿಗೆ ಸಾಧನೆಗೆ ಒಂದು ಪುರಸ್ಕಾರ ಕೊಡಿ, ಒಂದು ಸನ್ಮಾನ. ನನ್ನ ಹೆಸರು ಸಂಗೀತ ಅಂತ. ಆಮೇಲೆ ನಿಮ್ಮ ಕ್ಲಾಸ್ಮೇಟ್ ಹುಡುಗ ಒಬ್ಬ ಅಚೀವ್ಮೆಂಟ್ ಮಾಡಿದ್ದಾರೆ, ಗಿನ್ನಿಸ್ ರೆಕಾರ್ಡ್ ಅಚೀವ್ಮೆಂಟ್ ಮಾಡಿದ್ದಾರೆ, ನಿಮ್ಗೆ ಏನ್ ಅನಿಸ್ತದೆ? ಸರ್ ಅವ್ನು ಭಾಳ ಪ್ರಾಕ್ಟೀಸ್ ಮಾಡ್ಯಾನ, ವರ್ಲ್ಡ್ ರೆಕಾರ್ಡ್ ಮಾಡ್ಯಾನ. ನಮ್ಮ ಕ್ಲಾಸ್ಮೇಟಲ್ಲೇ ಇರೋನು ವರ್ಲ್ಡ್ ರೆಕಾರ್ಡ್ ಮಾಡ್ಯಾನ ಅಂತಂದ್ರೆ ನಮ್ಗೆ ಭಾಳ ಖುಷಿ ಆಗೈತ್ರಿ. ನಾವು ಒಂಥರ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತ ಭಾಳ ಪ್ರಯತ್ನ ಪಡ್ತೀವಿ ರೀ. ಭಾಳ ಖುಷಿ ಆದ್ರಿ ಅವ ವರ್ಲ್ಡ್ ರೆಕಾರ್ಡ್ ಮಾಡಿದ್ ನಮ್ಗೆ. ಸರ್ ನಮ್ಮ ಹೆಸರು ಸಿದ್ಲಿಂಗ್ ಹೆಸರಿ ಅಂತ ಸರ್. ಎಷ್ಟು ದಿವಸದಿಂದ ಕ್ಲಾಸಿಗೆ ಬರ್ತೀರಿ ಸರ್? ನಾವು ಈಗ 6 ತಿಂಗಳು ಕೋರ್ಸ್ ಹಚ್ಕೊಂಡಿದ್ದಾವ್ರಿ ಸರ್, DTP ಕೋರ್ಸ್ ರೀ ಸರ್. ಈಗ ನಿಮ್ಮ ಅಲ್ಲೇ ಇರುವ ನಿಮ್ಮ ಪಕ್ಕದಲ್ಲೇ ಕೂತ್ಕೊಳ್ಳೋ ಹುಡುಗ ಏನಪ್ಪಾ ಅಂದ್ರೆ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ, ನಿಮಗೆ ಏನ್ ಅನಿಸ್ತದೆ? ಸರ್ ನಮಗೆ ಬಹಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ವಿದ್ಯಾರ್ಥಿ, ನಮ್ಮ ಜೊತೆ ಇರುವಂತ ಹುಡುಗ 3.25 ಸೆಕೆಂಡಲ್ಲಿ ಫಾಸ್ಟೆಸ್ಟ್ ABCD ಟೈಪ್ ಮಾಡಿದ್ದಾನೆ. ನಾನು ನಮ್ಮ ಗುರುಗಳ ಬಗ್ಗೆನೂ ಈಗ ಸಮಯದಲ್ಲಿ ನನಗೆ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಸರ್. ಮುಂದೆ ಗುರು ಇರಲಿ, ಹಿಂದೆ ಗುರು ಇರಲಿ ಎಂಬ ಗಾದೆ ಮಾತು ಸರ್.